ಓಂ ಶಾಂತಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯುವುದಕ್ಕೆ ಇಚ್ಛಿಸುತ್ತಾನೆ. ಆದರೆ ಸಫಲತೆಯ ಆಧಾರ ನಮ್ಮಲ್ಲಿರುವ ಆಂತರಿಕ ಕ್ಷಮತೆ ಮತ್ತು ಯೋಗ್ಯತೆಗಳಾಗಿದೆ. ರಾಜಯೋಗ ಒಂದು ಅಂತಹ ಶ್ರೇಷ್ಠ ವಿಧಿಯಾಗಿದೆ, ಯಾವುದರಿಂದ ನಾವು ಸ್ವಯಂನಲ್ಲಿರುವಂತಹ ಆಂತರಿಕ ಶಕ್ತಿಗಳನ್ನು ಜಾಗೃತ ಮಾಡಿಕೊಂಡು ಜೀವನದ ಸಕಾರಾತ್ಮಕದ ಅನುಭವ ಮಾಡಬಹುದು. ಇದರಿಂದ ನಮ್ಮ ತನು ನಿರೋಗಿ, ಮನಸ್ಸು ಸಂತುಷ್ಟ ಮತ್ತು ಜೀವನ ಸುಖಮಯವಾಗುತ್ತದೆ. ರಾಜಯೋಗ ಮಾನವನ ಜೀವನಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಮಾಡುತ್ತದೆ ಮತ್ತು ಶಾಂತಿ ಹಾಗೂ ಪವಿತ್ರತೆಯ ಅನುಭವ ಮಾಡಿಸುತ್ತದೆ. ರಾಜಯೋಗ ಚಿಂತನೆಯ ಒಂದು ಅಂತಹ ಧಾರೆಯಾಗಿದೆ, ಯಾವುದು ನಮ್ಮ ಶ್ರೇಷ್ಠ ಪರಿವರ್ತನೆಗೆ ಪ್ರೇರಣೆ ನೀಡುತ್ತದೆ. ಆಚರಣೆಯಲ್ಲಿ ಸಂಯಮ, ಸಂತುಲನೆ ಮತ್ತು ಅನುಶಾಸನೆ ತರುತ್ತದೆ. ರಾಜಯೋಗ ಒಂದು ಅಂತಹ ದಿವ್ಯ ಸಾಧನೆಯಾಗಿದೆ, ಸಾಧಕನ ಮನೋಬಲವನ್ನು ವೃದ್ಧಿಸುತ್ತದೆ ಮತ್ತು ಮಾನವನ ಮನಸ್ಸನ್ನು ಶ್ರೇಷ್ಠ ಮಾಡುತ್ತದೆ. ಯಾರು ಈ ರಾಜಯೋಗವನ್ನು ಸರಿಯಾದಂತಹ ರೀತಿಯಲ್ಲಿ ಸಾಧನೆ ಮಾಡುತ್ತಾರೋ ಅವರಿಗೆ ಸದಾ ಉನ್ನತಿ ಆಗುತ್ತದೆ ಮತ್ತು ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಸಹಜ ರೀತಿಯಲ್ಲಿ ಪಾರು ಮಾಡಬಹುದು. ಆತ್ಮ ಮತ್ತು ಪರಮಾತ್ಮನ ಸ್ನೇಹಯುಕ್ತ ಮಿಲನಕ್ಕೆ ರಾಜಯೋಗ ಎಂದು ಹೇಳಲಾಗುತ್ತದೆ. ಈ ರಾಜಯೋಗದಿಂದ ನಾವು ಪರಮಾತ್ಮನ ಸನ್ನಿಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಇದರ ಶಿಕ್ಷಕ ಸರ್ವಶ್ರೇಷ್ಠ ಯೋಗೇಶ್ವರ ಸ್ವಯಂ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ. ರಾಜಯೋಗವನ್ನು ಅತಿ ಸಹಜವಾಗಿ ಹಾಗೂ ಪ್ರತಿಯೊಬ್ಬ ವ್ಯಕ್ತಿ ಅಭ್ಯಾಸ ಮಾಡಬಹುದು. ಈಗ ಸ್ವಲ್ಪ ಸಮಯಕ್ಕೆ ಈ ಶರೀರದ ಭಾನದಿಂದ ಮುಕ್ತರಾಗಿ ಮತ್ತು ಮನಸ್ಸನ್ನು ಶಾಂತ ಮಾಡಿಕೊಳ್ಳಿ. ಕೆಲವು ಕ್ಷಣಗಳಿಗೆ ಈ ಬಾಹ್ಯ ವಾತಾವರಣದಿಂದ, ಶಬ್ದದಿಂದ, ವ್ಯಕ್ತಿಗಳಿಂದ ದೂರ ಮನಸ್ಸನ್ನು ಏಕಾಗ್ರಗೊಳಿಸುತ್ತಾ ಒಂದು ಆಂತರಿಕ ಜಗತ್ತಿನ ಯಾತ್ರೆಯನ್ನು ಆರಂಭಿಸೋಣ. ನಮ್ಮ ಅಂತರಂಗದಲ್ಲಿ ಮರೆಯಾಗಿರುವಂತಹ ಶಕ್ತಿಗಳನ್ನು ಅನುಭವ ಮಾಡೋಣ. ಈ ಕ್ಷಣ ನನ್ನದೇ ಆಗಿದೆ, ಇದು ಎಷ್ಟು ಅಮೂಲ್ಯವಾಗಿದೆ. ಈಗ ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮ ವಿಚಾರಗಳನ್ನು ಕೇಂದ್ರೀಕರಿಸುತ್ತಾ ಚಿಂತನೆ ಮಾಡಿ. ನಾನು ದೇಹದಿಂದ ಅಲಿಪ್ತನಾದ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿದ್ದೇನೆ. ನಾನು ಆತ್ಮನಾಗಿದ್ದೇನೆ, ಶಾಂತ ಸ್ವರೂಪನಾಗಿದ್ದೇನೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಇದು ನನ್ನ ಶಕ್ತಿಗಳಾಗಿದೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ಶಾಂತಿ ನನ್ನ ಶಕ್ತಿಯಾಗಿದೆ. ಶಾಂತಿಯ ಅಖಂಡ ಪ್ರವಾಹ ನನ್ನ ನಾಲ್ಕು ಕಡೆ ಹರಡುತ್ತಾ ಇದೆ. ನಾನು ಆತ್ಮ. ನನ್ನ ನಿಜ ಸ್ವರೂಪದಲ್ಲಿ ಪ್ರೇಮ ಸ್ವರೂಪ, ಪವಿತ್ರ ಸ್ವರೂಪ, ಸುಖ ಸ್ವರೂಪ, ಆನಂದ ಸ್ವರೂಪ ಮತ್ತು ಶಕ್ತಿ ಸ್ವರೂಪನಾಗಿದ್ದೇನೆ. ಈ ಸರ್ವಶಕ್ತಿಗಳು ಸದಾ ನನ್ನ ಜೊತೆಯಲ್ಲೇ ಇರುತ್ತದೆ. ನಾನು ಪ್ರಕಾಶ ಮತ್ತು ಶಕ್ತಿಯ ಪುಂಜ ಆಗಿದ್ದೇನೆ. ಈ ಆತ್ಮಚಿಂತನೆ ನನ್ನನ್ನು ಪರಮಾತ್ಮ ಚಿಂತನೆಯ ಕಡೆಗೆ ಕರೆದೊಯ್ಯುತ್ತಿದೆ. ನಾನು ಆತ್ಮ,
ಜ್ಯೋತಿ ಸ್ವರೂಪ ಹಾರುತ್ತ ಈ ಜಗತ್ತಿನಿಂದ ದೂರ, ಆಕಾಶದಿಂದ ದೂರ, ನಕ್ಷತ್ರಗಳಿಗಿಂತಲೂ ದೂರ ನನ್ನ ಮೂಲವತನ ಪರಂಧಾಮದ ಕಡೆ ಹೋಗುತ್ತಿದ್ದೇನೆ. ಇಲ್ಲಿ ಶಾಂತಿಯೇ ಶಾಂತಿ ಇದೆ, ಪವಿತ್ರತೆ ಇದೆ, ಪ್ರಕಾಶವೇ ಪ್ರಕಾಶವಿದೆ. ಎಷ್ಟು ನಿರ್ಸಂಕಲ್ಪತೆ ಇದೆ. ನಾನು ಈಗ ಪರಮಾತ್ಮನ ಸನ್ನಿಧಿಯಲ್ಲಿದ್ದೇನೆ. ಪರಮಾತ್ಮನಿಂದ ಶೀತಲತೆ, ಪವಿತ್ರತೆ ಹಾಗೂ ಶಕ್ತಿಗಳ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ನಾನು ಆತ್ಮ ಈ ಎಲ್ಲಾ ಖಜಾನೆಗಳನ್ನು ತುಂಬಿಕೊಳ್ಳುತ್ತಿದ್ದೇನೆ. ನಾನು ಆತ್ಮ ಪವಿತ್ರತೆಯ ಪ್ರಕಾಶಮಣಿಯಾಗಿದ್ದೇನೆ. ನನ್ನ ಮನಸ್ಸು ಈಗ ಶಾಂತವಾಗಿದೆ. ನಾನು ಶಾಂತನಾಗಿದ್ದೇನೆ, ಶುದ್ಧನಾಗಿದ್ದೇನೆ, ಸಂಪನ್ನನಾಗಿದ್ದೇನೆ. ನನ್ನ ಆತ್ಮದಿಂದ ಕಿರಣಗಳು ಇಡೀ ವಿಶ್ವಕ್ಕೆ ಹರಡುತ್ತಾ ಇದೆ. ನನ್ನ ಸಂಕಲ್ಪ ಶ್ರೇಷ್ಠ ಹಾಗೂ ಸಕಾರಾತ್ಮಕ ಆಗುತ್ತಿದೆ. ನಾನು ಆತ್ಮ ನನ್ನ ವಾಸ್ತವಿಕ ಸ್ವರೂಪವನ್ನ ಅರಿತುಕೊಳ್ಳುತ್ತಿದ್ದೇನೆ. ಈಗ ಈ ಎಲ್ಲಾ ಗುಣಗಳನ್ನು ನನ್ನಲ್ಲಿ ಅಳವಡಿಸಿಕೊಳ್ಳುತ್ತಾ ನಾನು ಆತ್ಮ ಹಿಂತಿರುಗಿ ಬರುತ್ತಿದ್ದೇನೆ. ಸಾಕಾರ ಜಗತ್ತಿನಲ್ಲಿ, ಸಾಕಾರ ಶರೀರದಲ್ಲಿ ಈ ಎಲ್ಲಾ ಗುಣಗಳನ್ನು ಕರ್ಮದಲ್ಲಿ ತರುತ್ತಾ ವ್ಯವಹಾರದಲ್ಲಿ ಎಲ್ಲರಿಗೂ ಶಾಂತಿ ಹಾಗೂ ಖುಷಿಯನ್ನು ಹಂಚುತ್ತಿದ್ದೇನೆ. ನನ್ನ ಜೀವನವು ಸಫಲತೆ ಆಗುತ್ತಿದೆ ಮತ್ತು ಪ್ರತಿಯೊಂದು ಆತ್ಮಕ್ಕೆ ಸುಖ ಪ್ರಾಪ್ತಿಯಾಗುತ್ತಿದೆ. ಸಂಪೂರ್ಣ ಜಗತ್ತು ಸುಖಮಯವಾಗುತ್ತಿದೆ. ಓಂ ಶಾಂತಿ ಶಾಂತಿ ಶಾಂತಿ.